ಬಹಳ ಖುಷಿ ಆಯಿತು. ಮೊದಲನೇದಾಗಿ ಇಲ್ಲಿ ನನಗೊತ್ತು ಅಂದರೆ ಮನೆ ಹತ್ರ ನಾವು ಬರ್ಡೇ ಸೆಲೆಬ್ರೇಷನ್ಗೆ ಅಂತ ನಿಂತರೆ ಅಕ್ಕಪಕ್ಕದವರಿಗೆಲ್ಲ ಬಹಳಷ್ಟು ಸಮಸ್ಯೆ ಆಗುತ್ತೆ. ಆ್ಯಂಡ್ ಕಳೆದ 2 ವರ್ಷದಿಂದ ಹುಟ್ಟಿದ ಬುದ್ಧಿನ ಅಭಿಮಾನಿಗಳಿಗೆ ಸಿಗೋಕ್ಕಾಗಿರಲಿಲ್ಲ. ಸೊ ಈ ಸರಿ ಹೀಗೆ ಜಯನಗರ ಗ್ರೌಂಡ್ಸಲ್ಲಿ ಆರ್ಗನೈಸ್ ಮಾಡ್ತೀವಿ ಅಂತ ಹೇಳಿ ಲಲ್ಲು ಆ್ಯಂಡ್ ಟೀಮ್ ಮತ್ತು ಎಲ್ಲರೂ ಹೇಳಿದಾಗ ಭಾಳ ಖುಷಿ ಆಯಿತು, ಬರ್ತೀನಿ ಅಂತ ಹೇಳಿದೆ. ಆ್ಯಂಡ್ ಅದಕ್ಕೆ ಭಾಳ ಚೆನ್ನಾಗಿ ಕೋಆಪರೇಟ್ ಮಾಡಿದಂಥ ನಮ್ಮ ಜಯನಗರದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ನಮ್ಮ ಜಯನಗರದ ಶಾಸಕರಾದ ರಾಮಮೂರ್ತಿಯವರು ಮತ್ತು ಅವರ ತಂಡಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಹುಟ್ಟಿದಬ್ಬ ಅಂದರೆ ಬರೀ ಸೆಲೆಬ್ರೇಷನ್ ಅಷ್ಟೇ ಅಲ್ಲ. ಇದೇ ಜಯನಗರದಲ್ಲಿ ಇಲ್ಲೇ ಶಾಲಿನಿ ಗ್ರೌಂಡ್ಸಲ್ಲಿ ನನಗೆ ನೆನಪಿದೆ, ಕೂರ್ಗ್ ಸ್ವಚ್ಛ ಆದಾಗ ಅವತ್ತು ಎಲ್ಲ ಸೇರಿ ಒಂದು ಉಂಡಿ ಇಟ್ಟು ನಿಮ್ಮ ಕೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿ, ಅದಕ್ಕೆ ನಾನು ಅಷ್ಟನ್ನೇ ಸೇರಿಸಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂದಾಗ ಭಾಳಷ್ಟು ಸಂಖ್ಯೆಯಲ್ಲಿ ಸೇರಿ ಅವತ್ತು ರಾತ್ರಿ ಮಾಡಿದ್ವಿ. ಭಾಳ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಕೂರ್ಗ್ ಸ್ವಚ್ಛಲ್ಲಿ ನಾವು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಯಿತು. ಕೋವಿಡ್ ಟೈಮಿಂದ ಹಿಡಿದು ಪ್ರತಿ ಸರಿ ಏನಾದರೂ ಸರ್ವಿಸ್ ಮಾಡಬೇಕು ಅಂದಾಗೆಲ್ಲ ಬಹಳ ಚೆನ್ನಾಗಿ ಎಲ್ಲರೂ ಜೊತೆ ಆಗ್ತೀರಾ. ಅದಕ್ಕೆ ನಾನು ಯಾವಾಗಲೂ ಆಭಾರಿ. ಆ್ಯಂಡ್ ಕಳೆದ ಬಾರಿ ಹುಟ್ಟಿದಬ್ಬ ಅಭಿಮಾನಿಗಳ ಜೊತೆ ಆಚರಿಸಿದಾಗಲೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಭಾಳ ಚೆನ್ನಾಗಿ ಬ್ಲಡ್ ಡೊನೇಟ್ ಮಾಡಿದ್ರಿ. ಇಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸ್ ಬಂದಿದ್ದೀರಾ ನೋಡಿ. ಬ್ಲಡ್ ನಾನು ಡೊನೇಟ್ ಮಾಡಿದ್ದೀನಿ. ಅಲ್ಲಿ ಬ್ಲಡ್ ಡೊನೇಷನ್ಗೆ ರೆಡ್ ಕ್ರಾಸಿಂದ ಆರ್ಗನೈಸ್ ಮಾಡಿದ್ದಾರೆ, ಪ್ಲೇಟ್ಲೆಟ್ಸ್ ಡೊನೇಷನ್ಗೆ ಆರ್ಗನೈಸ್ ಮಾಡಿದ್ದಾರೆ. ಬ್ಲಡ್ ಡೊನೇಟ್ ಮಾಡಿ, ರಕ್ತದಾನ ಮಹಾದಾನ. ನಾವೇನು ಅಂದರೆ ನಾವು ಎಲ್ಲರೂ ಬದುಕ್ತಾ ಇರ್ತೀವಿ, ಬಟ್ ಎಲ್ಲೋ ಒಂದು ಕಡೆ ನಮ್ಮ ಕೈಲಿ ಆಗಿರೋದನ್ನ ಕಾಂಟ್ರಿಬ್ಯೂಟ್ ಮಾಡೋದು ಬಹಳ ಇಂಪಾರ್ಟೆಂಟು. ಸೊ ಬ್ಲಡ್ಡು ನೀವು ಡೊನೇಟ್ ಮಾಡ್ಬೋದು, ಅದು ಸೈನ್ಸ್ ಹೇಳುತ್ತೆ ಡೊನೇಟ್ ಮಾಡ್ಬೋದು ಅಂತ. ನಾನು ನನ್ನ 25 ವರ್ಷದಿಂದ ರಕ್ತದಾನ ಮಾಡ್ಕೊಂಡೇ ಬಂದಿದ್ದೀನಿ, ಭಾಳ ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದೀನಿ. ಸೊ ಹೆದರ್ಕೋಬೇಡಿ, ಆರಾಮಾಗಿ ಬ್ಲಡ್ ಡೊನೇಟ್ ಮಾಡಿ. ಯಾರಾದರೂ ನೆನ್ನೆ ಎಲ್ಲ ಪಾರ್ಟಿ ಮಾಡಿದರೆ ಮಾಡೋಕ್ಕೋಗ್ಬೇಡಿ, 24 hours ಆಗಬೇಕು. 24 hours ಆಗಬೇಕು. ಸೊ ವೆಯ್ಟ್ ಮಾಡಿ, ಯಾರು ಆದರೆ ದಯವಿಟ್ಟು ಬ್ಲಡ್ ಡೊನೇಷನ್ ಮಾಡಿ, ಆದಷ್ಟು ಕಾಂಟ್ರಿಬ್ಯೂಟ್ ಮಾಡಿ. ಯಾವಾಗಲೂ ಅಷ್ಟೇ. ಏನು ಗೊತ್ತಾ, ಈಗ ತುಂಬ ದೊಡ್ಡದಾಗಿ ಏನೋ ಮಾಡಬೇಕು ಅಂತಲೇ ಅಲ್ಲ, ಯಾರಾದರೂ ತುಂಬ ನೋವಲ್ಲಿರೋರನ್ನ ತುಂಬ ಪ್ರೀತಿಯಿಂದ ಅಪ್ಕೊಂಡು ಸಮಾಧಾನ ಮಾಡೋದು ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ನು. ಸೊ ಹಾಗಾಗಿ ಸೊಸೈಟಿಲೆಲ್ಲ ನಾವು ಒಟ್ಟಿಗೆ ಇರಬೇಕು ಅಂದಾಗ ನಮ್ಮ ಕೈಲಿ ಏನೇನಾಗುತ್ತೆ ಜೊತೆಗೆ ಅದನ್ನು ಮಾಡ್ತಾ ಎಲ್ಲರೂ ಕೈ ಹಿಡಿದು ನಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟು. ಆ ವಿಷಯದಲ್ಲಿ ಎಲ್ಲರೂ ಭಾಳ ಚೆನ್ನಾಗಿ ಜೊತೆಗಿದ್ದೀರಾ. ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ನಾನು ಹೇಳ್ತಿರೋದು, ಸಿನಿಮಾದಿಂದ ಆಚೆ ಕೂಡ ಎಲ್ಲರೂ ಜೊತೆಗಿದ್ದು ಕೆಲಸ ಮಾಡೋಣ. ಖಂಡಿತ ನಾನು ಎಲ್ಲರ ಜೊತೆ ಟಚಲ್ಲಿ ಇರ್ತೀನಿ, ಮತ್ತೆ ಭೇಟಿ ಮಾಡ್ತಾ ಇರ್ತೀನಿ. ಮತ್ತೆ ಸಿಗೋಣ, ಸಾಕಷ್ಟು ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಣ. ಇವತ್ತು ಬಂದಿರೋದೇ ನಿಮ್ಮ ಜೊತೆ ಫೋಟೋ ತಗೊಳಕ್ಕೇನೆ, ನಿಮ್ಮ ಜೊತೆ ಕಲಿಯೋಕ್ಕೇನೆ. ಎಷ್ಟೊತ್ತಾದ್ರೂ ಇಲ್ಲೇ ನಿಂತು ನಿಮ್ಮೆಲ್ಲರ ಜೊತೆ ಫೋಟೋ ತಗೊಂಡು ಇವತ್ತು ಹೊರಡ್ತೀನಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ, ಅಭಿಮಾನಿಗಳು ಈ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತಿರೋದು, ನಿಮ್ಮ ಎಲ್ಲ ಕೆಲಸಗಳು, ನಿಮ್ಮ ಅಭಿಮಾನ, ಇದೆಲ್ಲದನ್ನು ದಾಟಿ ನಿಮ್ಮ ಬದುಕುಗಳನ್ನ ತುಂಬ ಚೆನ್ನಾಗಿ ಕಟ್ಕೊಳ್ಳಿ. ಅದು ಬಹಳ ಇಂಪಾರ್ಟೆಂಟ್. ನಿಮ್ಮ ಬದುಕುಗಳು ಚೆನ್ನಾಗಾದಾಗ ಅದು ನಮಗೆ ಬಹಳ ಖುಷಿ ಆಗುತ್ತೆ. ಅಂದರೆ ನಮ್ಮ ಬದುಕುಗಳು ಚೆನ್ನಾಗಾದಷ್ಟೇ ಖುಷಿ, ಯಾಕೆಂದರೆ ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಸೊ ಬಹಳ ಚೆನ್ನಾಗಿ ಬದುಕುಗಳನ್ನ ಕಟ್ಕೊಳ್ಳಿ, ಚೆನ್ನಾಗಿರೋಣ, ಜೊತೆಗಿರೋಣ, ತುಂಬ ಕೆಲಸಗಳನ್ನ. ಥ್ಯಾಂಕ್ ಯು. ಐ ಲವ್ ಯು. ಭಾಳ ಖುಷಿ ಆಯಿತು ನೀವು ಇಷ್ಟು ಜನ ಬಂದು ಸೇರಿ ವಿಶ್ ಮಾಡ್ತಿರೋದು. ಜೋಳ ಬಿಸ್ಕೊಂತಿದ್ದವ್ರು ನೀವು ಯಾವ ನಿಯತ್ತ ₹100 ದುಡಿತಾನೋ ಅವನೇ ಕಿಂಗು. ಯಾರನ್ನು ಕೀಳಾಗಿ ನೋಡ್ಬಾರ್ದು. ಬಡವ್ರ ಮನೆ ಮಕ್ಕಳು ಡಿಸೆಂಬರ್ 24ಕ್ಕೆ ಅಣ್ಣ ಫ್ರಮ್ ಮೆಕ್ಸಿಕೋ ಬರ್ತಾ ಇದೆ, ಬಡವರಸ್ಕಲ್ ನಿರ್ದೇಶಕರಿಂದ. ಮಿಸ್ ಮಾಡಿದ್ರೆ ನೋಡಿ. ಬಡವರಸ್ಕಲ್ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಬಹಳ ಚೆನ್ನಾಗಿರೋ ಸಿನಿಮಾ. ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ನಂದು ಮತ್ತೆ ಶಿವಣ್ಣಂದು ಮತ್ತೆ ಜೊತೆಗೆ ಬರ್ತಾ ಇದ್ದೀವಿ. ಸೊ ಒಳ್ಳೊಳ್ಳೆ ಎಂಟರ್ಟೈನರ್ ಜೊತೆಗೆ ಖಂಡಿತ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು.
ಶ್ರೀ ಪಿಕ್ಚರ್ಸ್ ಅಡಿಯಲ್ಲಿ ಬಂದಿರತಕ್ಕಂತ ಸಿನಿಮಾ ಲೇಖನ ಮತ್ತು ಈ ಒಂದು ಸಿನಿಮಾದ ಗೀತೆ ನಿಮ್ಮೆಲ್ಲರಿಗೋಸ್ಕರ ಕೇಳಿಸ್ತಾ ಇದೀವಿ. ವೇದಿಕೆಯಿಂದ ಕೆಳಗಡೆ ಇಳಿಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ನಾಯಕ ನಟನ ಹುಟ್ಟುಹಬ್ಬವನ್ನ ಯಶಸ್ವಿಯಾಗಿ ಪೂರೈಸಿದ ದಯಮಾಡಿ ಈ ಒಂದು ಅದ್ಭುತವಾದಂತ ಕೇಕ್ ಅನ್ನ ನೋಡೋದೇ ಒಂದು ಸೌಭಾಗ್ಯ. ಪುಷ್ಪಮಾಲೆ ಎಲ್ಲ ಅಭಿಮಾನಿಗಳ ವತಿಯಿಂದ ಚಪ್ಪಾಳೆ ಕೊಡೋದ್ರ ಮುಖಾಂತರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬ ಅಭಿಮಾನಿ ಕಡೆಯಿಂದ ನಮ್ಮ ಪ್ರೀತಿಯ ನಟ ರಾಕ್ಷಸನಿಗೆ ಹುಟ್ಟುಹಬ್ಬದ